ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪುಸ್ತಕದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ಈ ಪುಸ್ತಕವನ್ನು ಸ್ವತಃ ಒಬ್ಬಳು ಯಕ್ಷಿಣಿ ಬರೆದಿರುವಂತಹ ಪುಸ್ತಕ. ಹಾಗೆ ಆ ಯಕ್ಷಿಣಿ ಆ ಪುಸ್ತಕಕ್ಕೆ ಒಂದು ಶಾಪವನ್ನು ಕೂಡ ಇಟ್ಟಿದ್ದಾಳೆ. ಅದೇನೆಂದರೆ, ಯಾರಾದರೂ ಆ ಪುಸ್ತಕವನ್ನು ಮನಸ್ಫೂರ್ತಿಯಾಗಿ ಓದಿದ್ರೆ ಅವರು ಆ ಕ್ಷಣದಲ್ಲೇ ಸಾವನ್ನಪ್ತಾರೆ. ಒಂದು ವೇಳೆ ಯಾರಾದರೂ ಅದನ್ನು ಅರ್ಧಬರ್ಧ ಓದಿ ಬಿಟ್ಬಿಟ್ರೆ ಅವರು ತೀವ್ರವಾದ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾರೆ. ಇಷ್ಟಕ್ಕೂ ಆ ಪುಸ್ತಕದ ಹೆಸರಾದರೂ ಏನು ಅಂದರೆ ನೀಲವಂತಿ ಗ್ರಂಥ್. ಇನ್ನು ಈ ಪುಸ್ತಕದಲ್ಲಿ ನಾವು ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡ್ತೀವಿ, ಮತ್ತೆ ಗುಪ್ತ ನಿಧಿಗಳ ಬಗ್ಗೆ ತಿಳಿದುಕೊಳ್ತೀವಿ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಪುಸ್ತಕವನ್ನು ಬರೆದಿದ್ದು ಯಾರು, ಯಾಕೆ ಬರೆದ್ರು, ಮತ್ತೆ ಈ ಪುಸ್ತಕದ ಮಿಸ್ಟರಿ ಆದರೂ ಏನು ಅಂತ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಈ ಕತೆ ಶುರುವಾಗೋದು ಒಬ್ಬಳು 5 ವರ್ಷದ ಚಿಕ್ಕ ಹುಡುಗಿಯಿಂದ. ಆ ಹುಡುಗಿ ಅದೇ ವಯಸ್ಸಿನ ಬೇರೆ ಹುಡುಗಿಯರಿಗಿಂತ ತುಂಬ ವಿಭಿನ್ನ ಮತ್ತು ವಿಚಿತ್ರವಾಗಿದ್ಲು. ಮತ್ತು ಆ ಹುಡುಗಿಗೆ 5 ವರ್ಷ ವಯಸ್ಸು ತುಂಬಿದ ತಕ್ಷಣ ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತು ಹಾವುಗಳು ಮತ್ತು ಮುಂಗೂಸಿಗಳು ಆ ಚಿಕ್ಕ ಹುಡುಗಿಗೆ ಗುಪ್ತ ನಿಧಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ವು. ಬೇರೆಯವರಿಂದ ಆ ಗುಪ್ತ ನಿಧಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಆ ಹುಡುಗಿಗೆ ಗುಪ್ತ ನಿಧಿಗಳ ಬಗ್ಗೆ ಹಾವು ಮತ್ತು ಮುಂಗುಸಿಗಳು ಮಾಹಿತಿಯನ್ನು ಕೊಟ್ಟರೂ ಸಹ ಆ ಚಿಕ್ಕ ಹುಡುಗಿ ಯಾವತ್ತೂ ಕೂಡ ಆ ನಿಧಿಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆ ಹುಡುಗಿಯ ಹೆಸರೇ ನೀಲವಂತಿ. ಆ ಹುಡುಗಿಗೆ ವಯಸ್ಸು ಹೆಚ್ಚಾಗ್ತಾ ಹೋದಂತೆಲ್ಲ ಆ ಹುಡುಗಿಯ ಸುತ್ತಮುತ್ತ ನಡೆಯೋ ಘಟನೆಗಳು ಕೂಡ ತುಂಬ ವಿಚಿತ್ರವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಪ್ರತಿದಿನ ರಾತ್ರಿ ಆ ಹುಡುಗಿಗೆ ವಿಚಿತ್ರವಾದ ಕನಸುಗಳು ಬರ್ತಾ ಇತ್ತು. ಮತ್ತು ಆ ಕನಸಿನಲ್ಲಿ ವಿಚಿತ್ರವಾದ ದೆವ್ವಗಳು, ಭೂತಗಳು, ಪ್ರೇತಗಳು ನೀಲವಂತಿ ಜೊತೆ ಮಾತನಾಡ್ತಾ ಇತ್ತು. ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನೀಲವಂತಿಗೆ ಮಾಹಿತಿಯನ್ನು ಕೊಡ್ತಾ ಇತ್ತು. ಹೀಗೆ ನೀಲವಂತಿ ಬೆಳೆದು ದೊಡ್ಡವಳಾದ ಮೇಲೆ ಕನಸಿನಲ್ಲಿ ಬರ್ತಾ ಇದ್ದ ಭೂತ, ಪ್ರೇತ, ಪಿಚಾಚಿಗಳು ಡೈರೆಕ್ಟಾಗಿ ಕಣ್ಣಿಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ನೀಲವಂತಿಯ ಕಿವಿಯಲ್ಲಿ ಆ ಭೂತ, ಪ್ರೇತ, ಪಿಚಾಚಿಗಳು ಏನೇನೋ ರಹಸ್ಯಗಳನ್ನು ಹೇಳ್ತಾ ಇತ್ತು. ಹೀಗೆ ದಿನಗಳು ಕಳೀತಾ ನೀಲವಂತಿ 17 ವರ್ಷದ ಒಬ್ಬಳು ಸುಂದರವಾದ ಹುಡುಗಿಯಾಗಿ ಬೆಳೆದು ನಿಲ್ತಾಳೆ. ಅದೇ ರೀತಿಯೇ ತನ್ನ ಜೀವನದಲ್ಲಿ ನಡೀತಾ ಇದ್ದ ಘಟನೆಗಳು ಕೂಡ ಮತ್ತಷ್ಟು ವಿಚಿತ್ರ ಮತ್ತು ಗಂಭೀರವಾಗಿ ಬದಲಾಗುತ್ತೆ. ಹೀಗಿರುವಾಗ ನೀಲವಂತಿ ಆ ಭೂತ, ಪ್ರೇತ, ಪಿಚಾಚಿಗಳು ಆಕೆಯ ಕಿವಿಯಲ್ಲಿ ಹೇಳ್ತಾ ಇದ್ದ ರಹಸ್ಯಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿರ್ತಾ ಇದ್ಲು. ಆ ಭೂತ, ಪ್ರೇತ, ಪಿಚಾಚಿಗಳು ಹೇಳ್ತಾ ಇದ್ದ ಮಂತ್ರಗಳನ್ನು ಕೂಡ ಆ ಪುಸ್ತಕದಲ್ಲಿ ಬರೆದಿಡ್ತಾ ಇದ್ಲು. ಹೀಗೆ ದಿನಗಳು ಕಳೀತಾ ಹೋಗ್ತಾ ಒಂದು ದಿನ ನೀಲವಂತಿಗೆ ತಾನು ಸಾಮಾನ್ಯವಾದ ಮನುಷ್ಯರಲ್ಲ, ತಾನು ಒಬ್ಬಳು ಮೋಹಿನಿ ಅಂತ ಗೊತ್ತಾಗುತ್ತೆ. ಇದೇ ಕಾರಣಕ್ಕೇನೆ ನೀಲವಂತಿಯ ಜೊತೆ ಭೂತ, ಪ್ರೇತಗಳು ಮಾತನಾಡ್ತಾ ಇದ್ದಿದ್ದು, ಮಂತ್ರಗಳನ್ನು ಹೇಳಿಕೊಡ್ತಾ ಇದ್ದಿದ್ದು, ಹಾಗೂ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡ್ತಾ ಇದ್ದದ್ದು. ಆಕೆ ಈ ಭೂಮಿಗೆ ಸಂಬಂಧಿಸಿದ ಒಬ್ಬಳು ನಾರ್ಮಲ್ ಮನುಷ್ಯರಲ್ಲ, ಯಾವುದೋ ಒಂದು ಶಾಪದಿಂದ ಈ ರೀತಿ ಭೂಮಿಗೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ದಿನಗಳ ನಂತರ ನೀಲವಂತಿಗೆ ಈ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಇನ್ನು ಕೆಲವೇ ದಿನಗಳಲ್ಲಿ ಆಕೆ ಈ ಭೂಮಿಯನ್ನು ಬಿಟ್ಟು ಹೋಗಬೇಕು ಅಂತ. ಇದಕ್ಕೋಸ್ಕರ ಆಕೆ ವಾಸವಿದ್ದ ಗ್ರಾಮದ ಸ್ವಲ್ಪ ದೂರದಲ್ಲಿರೋ ಒಂದು ನದಿಯ ತೀರದಲ್ಲಿರೋ ಮರದ ಹತ್ತಿರ ಹೋಗಬೇಕಾಗಿರುತ್ತೆ. ನಂತರ ಆ ಮರವೇ ಆಕೆಗೆ ತನ್ನ ಸ್ವಂತ ಲೋಕಕ್ಕೆ ಹೋಗೋದಕ್ಕೆ ದಾರಿಯನ್ನು ತೋರಿಸುತ್ತೆ. ಈ ರೀತಿ ಸ್ವಲ್ಪ ದಿನಗಳ ನಂತರ ನೀಲವಂತಿ ಕಾಡಿನಲ್ಲಿ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಮತ್ತೆ ಆ ವ್ಯಕ್ತಿಯನ್ನು ಆ ನದಿಯ ತೀರದಲ್ಲಿರೋ ಮರದ ಹತ್ತಿರಕ್ಕೆ ಹೋಗಲು ಇರೋ ದಾರಿಯನ್ನು ತೋರಿಸುವಂತ ಕೇಳ್ತಾಳೆ. ವೃತ್ತಿಯಲ್ಲಿ ಒಬ್ಬ ವ್ಯಾಪಾರಿಯಾಗಿದ್ದ ಆ ವ್ಯಕ್ತಿ ನೀಲವಂತಿಯ ಸೌಂದರ್ಯವನ್ನು ನೋಡಿ ಮನಸೊತ್ತು ಹೋಗ್ತಾನೆ. ಆಗ ತಕ್ಷಣ ಆ ವ್ಯಕ್ತಿ ನೀಲವಂತಿಗೆ ಒಂದು ಷರತ್ತನ್ನು ಹಾಕ್ತಾನೆ. ಅದೇನೆಂದರೆ, ನಾನು ಆ ನದಿಯ ತೀರದಲ್ಲಿರೋ ಮರದ ಹತ್ತಿರನೇ ವಾಸವಿರೋದು, ನಿನ್ನನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದರೆ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಷರತ್ತು ಹಾಕ್ತಾನೆ. ಇದಕ್ಕೆ ನೀಲವಂತಿ ಒಪ್ಪಿಕೊಂಡು, ನನ್ನದು ಕೂಡ ಒಂದು ಷರತ್ತಿದೆ, ಅದೇನೆಂದರೆ ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ನಾನು ಸಂಸಾರ ಮಾಡ್ತೀನಿ. ಅದು ಹಗಲೊತ್ತು ಮಾತ್ರ, ರಾತ್ರಿ ಹೊತ್ತು ನಿನ್ನ ಜೊತೆ ಇರೋದಿಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಏನು ಕೇಳಬಾರ್ದು ಅಂತ
ಷರತ್ತು ಹಾಕ್ತಾಳೆ. ಆನಂತರ ಆ ವ್ಯಕ್ತಿ ನೀಲವಂತಿಯನ್ನು ಆ ಮರದ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ. ನೀಲವಂತಿ ಕೂಡ ಆ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ಅವನ ಜೊತೆನೇ ಇರ್ತಾಳೆ. ಆದರೆ ರಾತ್ರಿ ಹೊತ್ತು ಮಾತ್ರ ಆಕೆ ಮನೆಯಲ್ಲಿ ಇರ್ತಾ ಇರಲಿಲ್ಲ. ಆ ವ್ಯಕ್ತಿಗೂ ಕೂಡ ನೀಲವಂತಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾಳೆ ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನೀಲವಂತಿ ಮಾತ್ರ ಪ್ರತಿದಿನ ರಾತ್ರಿ ಆ ಮರದ ಕೆಳಗೆ ಕೂತ್ಕೊಂಡು ಭೂತ ಪ್ರೇತ ಪಿಚಾಚಿಗಳು ಆಕೆಯ ಕಿವಿಯಲ್ಲಿ ಹೇಳಿಕೊಟ್ಟ ಮಂತ್ರಗಳನ್ನು ಮತ್ತೆ ರಹಸ್ಯಗಳನ್ನು ಮೆಲುಕು ಹಾಕ್ತಾ ಇರ್ತಾಳೆ. ಮತ್ತೆ ಅದರಲ್ಲಿ ತುಂಬ ಘೋರವಾದ ಮಂತ್ರಗಳು, ಮನುಷ್ಯರನ್ನ ಬಲಿ ಕೊಡುವ ಬಗ್ಗೆ ಕೂಡ ಮಾಹಿತಿ ಇತ್ತು. ಒಂದು ದಿನ ರಾತ್ರಿ ಒಂದು ರಹಸ್ಯಕಾರಿ ಅದೃಶ್ಯವಾದ ಧ್ವನಿ ನೀಲವಂತಿಗೆ ಕೇಳಿಸುತ್ತೆ. ಅವತ್ತು ನೀಲವಂತಿ ಒಂದು ಪ್ರಾಣಿಯನ್ನ ಬಲಿ ಕೊಡಬೇಕಾಗುತ್ತೆ. ಆದ್ದರಿಂದ ನೀಲವಂತಿ ನದಿಯ ತೀರದಲ್ಲಿರೋ ಮರದ ಹತ್ತಿರಕ್ಕೆ ಹೋಗ್ತಾಳೆ. ಅಲ್ಲಿ ನೀಲವಂತಿಗೆ ಒಂದು ಅನಾಥ ಶವ ಕಾಣಿಸುತ್ತೆ. ಮತ್ತೆ ಆ ಶವದ ಬಟ್ಟೆಯಲ್ಲಿ ಒಂದು ವಿಚಿತ್ರವಾದ ದಾರವಿರುತ್ತೆ. ಸೊ ಮಾನವ ರೂಪದಲ್ಲಿರೋ ಮೋಹಿನಿಯಾದ ನೀಲವಂತಿಗೆ ಆ ದಾರ ಮತ್ತೆ ಆಕೆಗೆ ಗೊತ್ತಿದ್ದ ಮಂತ್ರಗಳು ಆಕೆಯನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾ ಇತ್ತು. ಆದ್ದರಿಂದ ನೀಲವಂತಿ ಆ ರಾತ್ರಿ ಆ ಮರದ ಹತ್ತಿರಕ್ಕೆ ಹೋಗ್ತಾ ಇರ್ತಾಳೆ. ಆದರೆ ಅವತ್ತು ಮಾತ್ರ ಗ್ರಾಮಸ್ಥರು ನೀಲವಂತಿ ಒಂಟಿಯಾಗಿ ಹೋಗೋದನ್ನು ನೋಡಿಬಿಡ್ತಾರೆ. ಹಾಗೆ ಅವಳನ್ನು ಫಾಲೋ ಕೂಡ ಮಾಡ್ತಾರೆ. ನಂತರ ನೀಲವಂತಿ ಒಂದು ಪ್ರಾಣಿಯನ್ನು ಬಲಿ ಕೊಡೋದನ್ನು ಗ್ರಾಮಸ್ಥರು ನೋಡಿಬಿಡ್ತಾರೆ. ಅದನ್ನು ನೋಡಿದ ಗ್ರಾಮಸ್ಥರು ಭಯಭೀತರಾಗಿ ನೀಲವಂತಿ ಒಬ್ಬಳು ಮಾಟಗಾತಿ, ಮಾಟ ಮಂತ್ರಗಳನ್ನು ಕಲಿತು ನಮ್ಮ ಊರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೊಂಡು ಆಕೆಯನ್ನು ಸಾಯಿಸಿಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಅದಕ್ಕೂ ಮುಂಚೆ ಇದನ್ನೆಲ್ಲ ಆಕೆಯ ಗಂಡನೂ ಕೂಡ ನೋಡಬೇಕು ಅಂತ ಅಂದುಕೊಳ್ತಾರೆ. ಅದಕ್ಕೋಸ್ಕರ ಗ್ರಾಮಸ್ಥರೆಲ್ಲ ಊರೊಳಗೆ ಹೋಗಿ ನೀಲವಂತಿಯ ಗಂಡನನ್ನು ಕರ್ಕೊಂಡು ಬರ್ತಾರೆ. ಅಷ್ಟರೊಳಗೆ ನೀಲವಂತಿ ಆ ಶವದ ಬಟ್ಟೆಯಲ್ಲಿದ್ದ ವಿಚಿತ್ರವಾದ ದಾರವನ್ನು ಬಾಯಲ್ಲಿ ಕಚ್ಚಿ ಎಳಿತಾ ಇರ್ತಾಳೆ. ಅದನ್ನು ದೂರದಿಂದ ನೋಡಿದ ನೀಲವಂತಿಯ ಗಂಡನಿಗೆ ಅದು ಹೇಗೆ ಕಾಣಿಸುತ್ತೆ ಅಂದರೆ ನೀಲವಂತಿ ಒಬ್ಬ ವ್ಯಕ್ತಿಯನ್ನು ಕೊಂದು ಮಾಂಸ ಭಕ್ಷಣೆ ಮಾಡ್ತಾ ಇರೋ ರೀತಿ ಕಾಣಿಸುತ್ತೆ. ಆನಂತರ ಆ ಗ್ರಾಮಸ್ಥರು ನೀಲವಂತಿಯ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಅಷ್ಟರೊಳಗೆ ಎಲ್ಲರಿಗೂ ಬೆಚ್ಚಿ ಬೀಳಿಸೋ ವಿಷಯ ನಡೆದೇ ಹೋಗುತ್ತೆ. ಅದೇನೆಂದರೆ ನೀಲವಂತಿಯ ಗಂಡ ನೀಲವಂತಿಯನ್ನು ಕರ್ಕೊಂಡು ಗ್ರಾಮಸ್ಥರ ಎದುರಿಗೆ ಬಂದು ನಿಲ್ತಾನೆ. ಆನಂತರ ನೀಲವಂತಿಯ ಗಂಡ ಕೂಡ ತನ್ನ ಬೃಹತ್ ಕೈಗಳಿಂದ ಗ್ರಾಮಸ್ಥರ ಮೇಲೆ ದಾಳಿ ಮಾಡ್ತಾನೆ. ಗ್ರಾಮಸ್ಥರು ಎಲ್ಲರೂ ಗಾಯಗೊಳ್ತಾರೆ. ಎಲ್ಲರೂ ಒಬ್ಬ ವ್ಯಾಪಾರಿ ಅಂದುಕೊಂಡಿದ್ದ ಆ ವ್ಯಕ್ತಿ ಒಬ್ಬ ಮನುಷ್ಯನಲ್ಲ, ಒಂದು ದೊಡ್ಡ ಭೂತ ಅಂತ ಆಗ ಎಲ್ರಿಗೂ ಗೊತ್ತಾಗುತ್ತೆ. ನಂತರ ಆ ಭೂತ ನೀಲವಂತಿಯನ್ನು ಕರ್ಕೊಂಡು ಕಾಡಿನೊಳಗೆ ಓಡಿ ಹೋಗುತ್ತೆ. ನಂತರ ನೀಲವಂತಿಗೆ ನೀನು ಒಬ್ಬಳು ಮೋಹಿನಿ ಅಂತ ಮುಂಚೆಯಿಂದನೂ ನನಗೆ ಗೊತ್ತಿತ್ತು ಅಂತ ಹೇಳ್ತಾನೆ. ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಕಾರಣವೇ ನಿನ್ನ ಹತ್ತಿರ ಇರೋ ಆ ಪುಸ್ತಕವನ್ನು ನನ್ನ ವಶ ಮಾಡ್ಕೊಳ್ಳೋದಕ್ಕೆ ಅಂತಾನೂ ಹೇಳ್ತಾನೆ. ಯಾಕಂದರೆ ನೀಲವಂತಿ ಆ ಪುಸ್ತಕದಲ್ಲಿ ಎಲ್ಲ ವಿಧವಾದ ಮಂತ್ರಗಳನ್ನು ರಹಸ್ಯಗಳನ್ನು ಕೂಡ ಬರೆದಿದ್ಲು. ಈ ವಿಷಯ ಗೊತ್ತಾದ ನೀಲವಂತಿ ಆ ಭೂತವನ್ನು ಸಾಯಿಸಿ ಬಿಡ್ತಾಳೆ. ಆದರೆ ಸ್ವಲ್ಪ ಹೊತ್ತಲ್ಲಿ ಆ ಭೂತ ಮತ್ತೆ ಎದ್ದು ಕೂತ್ಕೊಳ್ಳುತ್ತೆ. ಆಗ ನೀಲವಂತಿಗೆ ಆ ಭೂತವನ್ನು ನಾಶ ಮಾಡೋದಕ್ಕೆ ತನ್ನಿಂದ ಆಗೋದಿಲ್ಲ ಅಂತ ಗೊತ್ತಾಗಿ ಯಾರು ಈ ಪುಸ್ತಕವನ್ನು ಓದುತ್ತಾರೋ ಅವರು ತಕ್ಷಣವೇ ಸತ್ತು ಹೋಗಲಿ, ಯಾರು ಈ ಪುಸ್ತಕವನ್ನು ಅರ್ಧ ಓದಿ ಬಿಟ್ಬಿಡ್ತಾರೋ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಲಿ ಅಂತ ಶಾಪ ಹಾಕ್ತಾಳೆ. ಆನಂತರ ನೀಲವಂತಿ ಆ ಪುಸ್ತಕವನ್ನು ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದಾದ ನಂತರ ನೀಲವಂತಿ ತನ್ನ ಲೋಕಕ್ಕೆ ಹೋಗೋದಕ್ಕೆ ಆಗಲೂ ಇಲ್ಲ, ಯಾರ ಕಣ್ಣಿಗೂ ಕಾಣಿಸಿಕೊಳ್ಳಲೂ ಇಲ್ಲ. ಸೊ ನೀಲವಂತಿ ಏನಾದ್ಲು, ಎಲ್ಲಿಗೆ ಹೋದ್ಲು, ಆನಂತರ ಆ ಪುಸ್ತಕ ಯಾರ ಕೈಗೆ ಹೋಯಿತು ಅನ್ನೋದು ಇವತ್ತಿಗೂ ಒಂದು ನಿಗೂಢ ರಹಸ್ಯವಾಗಿದೆ. ಈಗ ಇಂಟರ್ನೆಟ್ನಲ್ಲಿ ನೀಲವಂತಿ ಗ್ರಂಥ ಬಗ್ಗೆ ಅನೇಕ ಊಹಾಪೋಹಗಳು ಇದ್ದಾವೆ. ಈ ಪುಸ್ತಕವನ್ನು ಗವರ್ಮೆಂಟ್ ಬ್ಯಾನ್ ಮಾಡಿದೆ ಅಂತ ಕೂಡ ಹೇಳ್ತಾರೆ. ಆದರೆ ಇದು ನಿಜ ಅಲ್ಲ. ನೀಲವಂತಿ ಗ್ರಂಥ ಪುಸ್ತಕದ PDF ಫೈಲ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಅದು ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.